ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 56. ವಿದೇಶದಲ್ಲಿ ಅನುಭವಿಸಿದ್ದ ಅವಮಾನವನ್ನು ಸಹಿಸಲಾಗದ ಕೃಷ್ಣ ತನ್ನ ತಾಯ್ನಾಡಿಗೆ ಮರಳಿ ಬಂದಿದ್ದನು. ತಾಯ್ನಾಡಿಗೆ ಕಾಲಿಟ್ಟ ಕೂಡಲೇ ಏನೋ ಒಂದು ಬಗೆಯ ಆನಂದ, ಕಳೆದುಕೊಂಡದ್ದು ಪುನಃ ದಕ್ಕಿತೆಂಬ ಸಂತೋಷ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇಳಿದವನಿಗೆ ಆ ಕ್ಷಣದಲ್ಲಿ ಅಮ್ಮನ ಮುಖವನ್ನು ಕಣ್ತುಂಬಿಕೊಳ್ಳಬೇಕೆಂದು ಮನಸ್ಸಿಗೆ ಆಸೆಯಾಯಿತು. ಆದರೆ ಧೈರ್ಯ ಎಂಬ ಪದ ತನ್ನಿಂದ ದೂರವಾಗಿ ಎಷ್ಟೋ ದಿನಗಳೇ ಕಳೆದು ಹೋಗಿತ್ತು. ತನ್ನ ತಾಯ್ನಾಡಿನ ಬಗೆಗೆ ಉತ್ಸುಕತೆಯಿಂದ ಮಾತನಾಡುತ್ತಿದ್ದ ಕೃಷ್ಣ ಅಮ್ಮನನ್ನು ನೆನೆದೊಡನೆ ನಿರ್ಭಾವುಕನಾದನು. ಕೃಷ್ಣ ತಾನು ವಿದೇಶದಿಂದ ಹಿಂದಿರುಗಲು ಕಾರಣವಾದ ಘಟನೆಯನ್ನು ವಿವರಿಸುತ್ತಿದ್ದ ಸಂದರ್ಭದಲ್ಲಿ ಕ್ಷಮಾಳಿಗೆ ತನ್ನ ತಂದೆ ಕೂಡ ಸಾಯುವ ಸಮಯದಲ್ಲಿ ಮರದ ಕಾಲುಗಳೊಂದಿಗೆ ಜೀವನ ಕಳೆದ ಕಹಿ ನೆನಪುಗಳು ಕಣ್ಣೆದುರು ಬಂದಂತಾಗಿ ಅವಳಿಗೆ ಅರಿವಿಲ್ಲದೆ ಅವಳ ಕಣ್ಣುಗಳು ತುಂಬಿದ್ದವು. ಆದರೆ ತನ್ನ ದುಃಖವನ್ನು ಕೃಷ್ಣನೆದುರು ತೋರ್ಪಡಿಸದೆ ದುಪ್ಪಟ್ಟದಿಂದ ಕಣ್ಣೀರನ್ನು ಮರೆಮಾಚುವ ಪ್ರಯತ್ನ ಮಾಡಿದ್ದಳು. ಕೃಷ್ಣನ ಭಾವರಹಿತ ಮುಖವನ್ನು ಕಂಡು, ಅಂದ್ರೆ ನೀವು ಇಂಡಿಯಾಗೆ ಬಂದು ಎಷ್ಟು ದಿನ ಆಯಿತು? ಇದುವರೆಗೂ ಒಮ್ಮೆಯೂ ನಿಮ್ಮ ತಾಯಿಯನ್ನು ಭೇಟಿ ಮಾಡಲೇ ಇಲ್ವಾ ಎಂದು ಕೌತುಕದಿಂದ ಕೇಳಿದಳು. ಹೆಚ್ಚೇನೂ ಇಲ್ಲ, 2-3 ತಿಂಗಳು ಆಗಿರ್ಬೋದು ಅಷ್ಟೆ. ನೀವು ಬೆಂಗಳೂರಿನವರು ಅಂತ ಹೇಳಿದ್ರಿ, ಆದರೆ ಈಗ ಮಂಗಳೂರಿನಲ್ಲಿ ಎಂತ ಮಾಡ್ತಾ ಇದ್ದೀರಿ? ನಿಮ್ಮ ಕೆಲಸವೇನು? ಮತ್ತೆಂದೂ ನಿಮ್ಮ ತಾಯಿಯನ್ನು ನೋಡುವುದಾಗಲಿ ಅಥವಾ ಮಾತನಾಡುವ ಪ್ರಯತ್ನವನ್ನು ಮಾಡಲೇ ಇಲ್ಲವಾ? ಇಲ್ಲಿಗೆ ಯಾಕೆ ಬಂದೆ ಅಂತ ನನಗೂ ಗೊತ್ತಿಲ್ಲ, ಆದರೆ ಇಲ್ಲಿನ ವಾತಾವರಣ, ಕಡಲ ನೀರವತೆ ನನ್ನ ಮನಸ್ಸಿಗಾದ ನೋವನ್ನು ಎಷ್ಟೋ ಕಡಿಮೆ ಮಾಡಿತ್ತು. ಆದರೆ ನನ್ನ ಮನಸ್ಸು ನನ್ನನ್ನು ಇಲ್ಲಿಗೆ ಬರುವಂತೆ ಪ್ರೇರೇಪಿಸಿದ್ದು ಯಾಕೆ ಅಂತ ಈಗ ನನಗೆ ಅರ್ಥವಾಗ್ತಾ ಇದೆ ಎಂದು ಅವನು ಕ್ಷಮಾಳ ಕಣ್ಣುಗಳನ್ನೇ ದಿಟ್ಟಿಸಿದನು. ಹೌದಾ, ಯಾಕೆ? ತಿಳಿದು ತಿಳಿಯದವಳಂತೆ ಪ್ರಶ್ನಿಸಿದಳು. ಮತ್ತೇನು, ನಾನು ಇಲ್ಲಿಗೆ ಬರದೇ ಇದ್ದಿದ್ರೆ ನಿಮ್ಮಂತಹ ಸ್ನೇಹಿತೆ ನನಗೆ ಸಿಗೋದಕ್ಕೆ ಸಾಧ್ಯ ಆಗ್ತಿತ್ತಾ ಹೇಳಿ? ಉಲ್ಲಸಿತನಾಗಿ ಕೇಳಿದವನ ಪ್ರಶ್ನೆಗೆ ಅವಳಿಗೆ ಏನು ಹೇಳಬೇಕೋ ತೋಚಲಿಲ್ಲ. ನೀವು ನಾನು ಕೇಳಿದ ಪ್ರಶ್ನೆಗೆ ಉತ್ತರಿಸಲೇ ಇಲ್ವಲ್ಲ ಎಂದು ಮಾತು ತಿರುಚಿದಳು. ಯಾವ ಪ್ರಶ್ನೆ? ಯೋಚಿಸುವಂತೆ ತಲೆ ಕೆರೆದುಕೊಂಡವನು, ಓಹ್ ಅದಾ? ಇಲ್ಲ, ಅವತ್ತು ನಾನು ಅಮೇರಿಕಾದಲ್ಲಿದ್ದಾಗ ಅವರೊಡನೆ ರೇಗಾಡಿದ್ದೇ ಕೊನೆ. ಮತ್ಯಾವತ್ತೂ ಕಾಲ್ ಮಾಡೋ ಪ್ರಯತ್ನವನ್ನು ಮಾಡಲೇ ಇಲ್ಲ. ಆದರೆ ಅವರು ಮಾತ್ರ ಅವತ್ತಿನಿಂದ ಇವತ್ತಿನವರೆಗೂ ಬಿಟ್ಟು ಬಿಡದಂತೆ ದಿನಕ್ಕೆ 4-5 ಬಾರಿಯಾದರೂ ಕಾಲ್ ಮಾಡ್ತಾರೆ. ನಾನು ಎಷ್ಟೋ ಬಾರಿ ಅವರ ಜೊತೆ ಮಾತನಾಡಬೇಕು ಅಂದುಕೊಳ್ತೀನಿ, ಆದರೆ ಅಮ್ಮನನ್ನು ಎದುರಿಸೋ ಶಕ್ತಿ ನನಗಿಲ್ಲ. ಎಲ್ಲದಕ್ಕೂ ಹೆಚ್ಚಾಗಿ ಅವರು ವಿದೇಶದಲ್ಲಿ ನನಗಾದ ಅವಮಾನವನ್ನು ಖಂಡಿತವಾಗಿ ಸಹಿಸೋದಿಲ್ಲ. ಮೊದಲೇ ಅವರಿಗೆ ಸಾಕಷ್ಟು ದುಃಖ ಕೊಟ್ಟಿದ್ದೀನಿ, ಇನ್ನೂ ಕೂಡ ಅವರನ್ನು ನೋವಿನ ಕಡಲಿನಲ್ಲಿ ಮುಳುಗಿಸೋದಕ್ಕೆ ನನಗೆ ಇಷ್ಟವಿಲ್ಲ. ಅಮ್ಮನ ಪ್ರೀತಿಯನ್ನು ನೆನೆದು ಕೃಷ್ಣನ ಮನಸ್ಸು ಭಾರವಾಯಿತು. ನೀವು ಹೇಳೋದೇನೋ ಸರಿ, ಆದರೆ ನೀವೀಗ ಭಾರತಕ್ಕೆ ಹಿಂದಿರುಗಿ ಬಂದಿರೋ ವಿಷಯವಾದರೂ ನಿಮ್ಮ ತಾಯಿಗೆ ತಿಳಿದಿದೆಯೋ ಇಲ್ಲವೋ? ತಿಳಿದಿದ್ರೂ ತಿಳಿದಿರ್ಬೋದು. ಅಮ್ಮ ನನ್ನ ಹಾಗಲ್ಲ, ಬಹಳ ಕುಶಾಗ್ರಮತಿ. ಅವರು ನನಗೆ ಯಾವಾಗಲೂ ವಾಟ್ಸಪ್ ಕಾಲ್ನೇ ಮಾಡೋದು. ಅವರಿಗೆ ಇಲ್ಲಿಗೂ ಅಮೇರಿಕಕ್ಕೂ ಇರುವ ಸಮಯದ ವ್ಯತ್ಯಾಸ ಚೆನ್ನಾಗಿಯೇ ತಿಳಿದಿದೆ. ನಾನು ಭಾರತಕ್ಕೆ ಬಂದಿರೋ ವಿಷಯ ಅವರಿಗೆ ಖಂಡಿತವಾಗಿಯೂ ಗೊತ್ತಾಗಿರುತ್ತೆ. ಇಷ್ಟು ಹೊತ್ತಿಗೆ ಎಲ್ಲ ಕಡೆ ನನ್ನನ್ನು ಹುಡುಕಿಸೋ ಪ್ರಯತ್ನವನ್ನು ಮಾಡಿರ್ತಾರೆ. ಜೀವನದಲ್ಲಿ ನನಗೆ ಉಳಿದಿರೋದು ಒಂದೇ ಒಂದು ಆಸೆ, ನನ್ನ ಕೊನೆಯ ಘಳಿಗೆಯಲ್ಲಿ ನನ್ನ ತಾಯಿಯ ಮಡಿಲಿನಲ್ಲಿ ಮಲಗಿ ಪ್ರಾಣ ಬಿಡಬೇಕು. ಒಂದೇ ಸಮನೆ ಮಾತನಾಡುತ್ತಿದ್ದವನ ಗಂಟಲು ಗದ್ಗದಿತವಾಯಿತು. ನಿಂತಲ್ಲಿಯೇ ಕುಸಿದು ಕುಳಿತವನು ಚಿಕ್ಕ ಮಕ್ಕಳಂತೆ ಬಿಕ್ಕಳಿಸಿದನು. ಕ್ಷಮಾಳಿಗೆ ಅವನಿಗೆ ಹೇಗೆ ಸಮಾಧಾನ ಮಾಡಬೇಕೋ ತಿಳಿಯಲಿಲ್ಲ. ಕೃಷ್ಣ, ನಮ್ಮ ಪರಿಚಯ ಆಕಸ್ಮಿಕವೇ ಇರಬಹುದು, ಆದರೆ ಯಾವುದೇ ಉದ್ದೇಶವಿಲ್ಲದೆ ಯಾವ ಕಾರ್ಯವೂ ಜರುಗೋದಿಲ್ಲ. ನಮ್ಮಿಬ್ಬರ ಭೇಟಿಯಾಗಿ ಬೆರಳೆಣಿಕೆಯಷ್ಟು ದಿನಗಳು ಕಳೆದಿರುವುದಷ್ಟೇ. ಆದರೂ ನಿಮ್ಮ ಜೊತೆ ಮಾತನಾಡುವಾಗ ತೀರಾ ಪರಿಚಿತರೇನೋ ಅನ್ನಿಸ್ತದೆ. ನೀವು ಕೂಡ ನನ್ನನ್ನು ನಿಮ್ಮ ಸ್ನೇಹಿತೆಯ ಸ್ಥಾನದಲ್ಲಿರಿಸಿ ನಿಮ್ಮ ಮನದ ಮಾತುಗಳನ್ನು ಮನಸ್ಫೂರ್ತಿಯಾಗಿ ಹೇಳಿಕೊಂಡ್ರಿ.
ನೀವು ನನ್ನನ್ನು ನಿಮ್ಮ ಒಳ್ಳೆಯ ಗೆಳತಿ ಅಂದುಕೊಂಡದ್ದು ನಿಜವೇ ಆಗಿದ್ದರೆ ದಯಮಾಡಿ ಈ ಸ್ನೇಹಿತೆಗಾಗಿಯಾದರೂ ಇನ್ನೊಮ್ಮೆ ಕಣ್ಣೀರು ಹಾಕೋದಿಲ್ಲ ಅಂತ ಮಾತು ಕೊಡಿ ಎಂದು ತನ್ನ ಕೈಗಳನ್ನು ಮುಂದಕ್ಕೆ ಚಾಚಿದಳು. ಅವಳ ಮಾತುಗಳನ್ನು ಕೇಳಿ ತಗ್ಗಿಸಿದ ತಲೆಯನ್ನು ಮೇಲೆತ್ತಿದವನು, ಕಂಠಶ್ರೀ, ನನಗೆ ಗೊತ್ತಿದೆ, ನನ್ನ ವೃತ್ತಾಂತವನ್ನೆಲ್ಲ ಕೇಳಿ ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ತೀರಾ ಅಲ್ವಾ ಎಂದವನ ಗಂಟಲು ಉಬ್ಬಿತು. ಒಂದು ಕ್ಷಣ ಮೌನವನ್ನೇ ಮಾತಾಗಿಸಿಕೊಂಡ ಕ್ಷಮ, ಎಂತಕ್ಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ನಿಮ್ಮ ಬಗೆಗೆ ಎಲ್ಲ ವಿಷಯವೂ ತಿಳಿದ ನಂತರ ನೀವು ಮೊದಲಿಗಿಂತಲೂ ಹೆಚ್ಚು ಇಷ್ಟವಾದ್ರಿ. ಸುಳ್ಳುಗಳ ಸರಮಾಲೆಯನ್ನೇ ಸೃಷ್ಟಿಸಿ ಮೋಸ ಮಾಡೋ ಜನರ ನಡುವೆ ನಿಜ ಹೇಳಿ ಸ್ನೇಹ ಸಂಪಾದಿಸುವ ನಿಮ್ಮ ವ್ಯಕ್ತಿತ್ವ ನನಗೆ ನಿಜಕ್ಕೂ ಇಷ್ಟವಾಯಿತು ಎನ್ನುತ್ತಿದ್ದವಳ ಧ್ವನಿ ಇದ್ದಕ್ಕಿದ್ದಂತೆ ಗಂಭೀರವಾಯಿತು. ಆ ಕ್ಷಣ ಅವಿನಾಶನ ವ್ಯಾಘ್ರಮುಖ ನಂಬಿಕೆಯ ಹೆಸರಿನಲ್ಲಿ ಎಸಗಿದ ದ್ರೋಹ ಅವಳ ಮನಸ್ಸನ್ನು ಆವರಿಸಿ ಕೃಷ್ಣನನ್ನು ಅವನಿಗಿಂತ ಎತ್ತರದ ಸ್ಥಾನದಲ್ಲಿ ಇರಿಸಿ ಸಂಭ್ರಮಪಟ್ಟಿತು. ನೀವು ನಿಜ ಹೇಳ್ತಾ ಇದ್ದೀರಾ? ಎಲ್ಲರ ಹಾಗೆ ನೀವು ಕೂಡ ನನ್ನನ್ನು ನಡು ನೀರಿನಲ್ಲಿ ಬಿಟ್ಟು ಹೋಗೋದಿಲ್ಲ ತಾನೇ? ಅವಳ ಒಂದು ಹಸ್ತವನ್ನು ತನ್ನ ಮುಷ್ಟಿಯಲ್ಲಿ ಬಂಧಿಸಿ, ನಾನು ಮಾತು ಕೊಡ್ತಾ ಇದ್ದೀನಿ, ಇನ್ಮುಂದೆ ಯಾವತ್ತೂ ಕಣ್ಣೀರು ಹಾಕೋದಿಲ್ಲ. ಅತ್ಯುಕ್ತಿಯಿಂದ ಹೇಳುತ್ತಿದ್ದವನ ಸಂತೋಷಕ್ಕೆ ಮೇರೆಯೇ ಇಲ್ಲದಾಗಿತ್ತು. ಈ ಬಾರಿಯೂ ಸಹ ಅವರಿಬ್ಬರ ನಿಷ್ಕಲ್ಮಶ ಸ್ಪರ್ಶ ಇಬ್ಬರಲ್ಲಿಯೂ ಹೊಸದಾದ ಚೈತನ್ಯವನ್ನು ತುಂಬಿತು. ತನ್ನ ಮತ್ತೊಂದು ಹಸ್ತದಿಂದ ಅವನ ಮುಷ್ಟಿಯನ್ನು ಬಿಗಿಗೊಳಿಸಿದ ಕ್ಷಮ, ಖಂಡಿತ ಇಲ್ಲ, ನಾನು ಜೀವಂತವಾಗಿ ಇರುವವರೆಗೂ ನಿಮ್ಮ ಸ್ನೇಹವನ್ನು ಬಿಟ್ಟು ಕೊಡುವುದಿಲ್ಲ. ನೀವು ಏನು ಯೋಚನೆ ಮಾಡಬೇಡಿ. ನಿಮ್ಮಂತಹ ಹೃದಯವಂತಿಕೆಯ ಮನುಷ್ಯನ ಜನ್ಮಕ್ಕೆ ಕಾರಣಕರ್ತರಾದ ಆ ಮಹಾತಾಯಿ ಒಂದಲ್ಲ ಒಂದು ದಿನ ನಿಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸಿ ನಿಮ್ಮನ್ನು ಮಗ ಅಂತ ಒಪ್ಪಿಕೊಳ್ತಾರೆ. ಆ ಸುಸಮಯ ಬಹಳ ದೂರದಲ್ಲಿಲ್ಲ. ಹಳೆಯ ವಿಚಾರಗಳನ್ನು ಮನಸ್ಸಿಗೆ ಹಾಕಿಕೊಂಡು ಕೊರಗ್ತಾ ಕುಳಿತುಕೊಳ್ಬೇಡಿ. ನಿಮಗೆ ಬೇಸರ ಆದಾಗ ನಮ್ಮ ಮನೆಗೆ ಬನ್ನಿ. ನಾನು ಮನೆಯಲ್ಲಿ ಇರದಿದ್ದರೂ ನನ್ನ ತಾಯಿಯೊಂದಿಗೆ ಸಮಯ ಕಳಿಬಹುದು. ಆಗ ನಿಮ್ಮ ಮನಸ್ಸು ಕೂಡ ಹಗುರ ಆಗ್ತದೆ ಎಂದು ತನ್ನ ಮುಷ್ಟಿಯನ್ನು ಸಡಿಲಗೊಳಿಸಿದಳು. ಕೃಷ್ಣ ಮಾತ್ರ ಅವಳ ಕಣ್ಣುಗಳನ್ನೇ ಏಕಾಗ್ರಚಿತ್ತದಿಂದ ದಿಟ್ಟಿಸುತ್ತಾ ಕುಳಿತಿದ್ದನು. ನೀವು ಒಪ್ಪಿಗೆ ಕೊಟ್ಟರೆ ನಾನು ಮನೆಗೆ ಹೊರಡ್ತೇನೆ, ತಡ ಆಗ್ತಾ ಉಂಟು ಎಂದು ಅವನ ಕೈಗಳಲ್ಲಿ ಬಂಧಿಯಾಗಿದ್ದ ತನ್ನ ಕೈಯನ್ನು ಹಿಂತೆಗೆದುಕೊಳ್ಳಲು ಕೊಸರಾಡಿದಳು. ತಕ್ಷಣ ಎಚ್ಚೆತ್ತವನು, ಕ್ಷಮಿಸಿ, ಗೊತ್ತಾಗಲಿಲ್ಲ, ಖಂಡಿತ ಬಿಡುವಿದ್ದಾಗ ನಿಮ್ಮ ಮನೆಗೆ ಬರ್ತಾ ಇರ್ತೀನಿ. ಈಗ ನೀವಲ್ಲದೆ ನನ್ನವರು ಅಂತ ನನಗೆ ಯಾರೂ ಇಲ್ಲ. ತುಂಬ ಕತ್ತಲಾಗ್ತಾ ಇದೆ, ನೀವು ಮನೆಗೆ ಹೊರಡಿ ಎಂದವನು, ಕಂಠಶ್ರೀ, ನೀವು ಏನೂ ಅಂದುಕೊಳ್ಳಿಲ್ಲ ಅಂದರೆ ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ ಅಂಜುತ್ತಲೇ ಕೇಳಿದನು. ಕ್ಷಮ ಮರು ಮಾತನಾಡದೆ ತನ್ನ ಮೊಬೈಲ್ ಸಂಖ್ಯೆಯನ್ನು ನೀಡಿ, ನೀವು ಯಾವಾಗಲಾದರೂ ಕಾಲ್ ಮಾಡ್ಬೋದು. ನಾನು ಕೆಲಸದಲ್ಲಿ ಬ್ಯುಸಿ ಇದ್ದು ರಿಸೀವ್ ಮಾಡಲಿಕ್ಕೆ ಆಗದಿದ್ದರೆ ನಂತರವಾದರೂ ಕಾಲ್ ಮಾಡಿ ಮಾತನಾಡ್ತೇನೆ. ನಾನಿನ್ನು ಹೊರಡ್ತೇನೆ ಎಂದು ಅವನನ್ನೊಮ್ಮೆ ನೋಡಿ ಮಂದಹಾಸ ಬೀರಿದವಳು ಉತ್ಸಾಹದ ಚಿಲುಮೆಯಂತೆ ಮನೆಯತ್ತ ಹೆಜ್ಜೆ ಹಾಕಿದಳು. ಅವಳು ಮನೆಯ ಒಳಗೆ ಹೋಗುವವರೆಗೂ ಅವಳನ್ನೇ ನೋಡುತ್ತಾ ನಿಂತವನು ಅವಳು ಕಣ್ಣಿನಿಂದ ಮರೆಯಾದ ನಂತರ ತಾನು ವಾಸ್ತವ್ಯ ಹೂಡಿದ್ದ ಪಿಜಿಯ ಬಳಿ ಹೆಜ್ಜೆ ಹಾಕಿದನು. ಮನೆಗೆ ಬಂದ ಕ್ಷಮ ಎಲ್ಲರೊಟ್ಟಿಗೂ ಊಟ ಮುಗಿಸಿ ಅಮೃತಾಳ ಮಗುವಿನೊಂದಿಗೆ ಕೆಲವು ಸಮಯ ಕಳೆದು ನಿದ್ರಿಸಲು ತನ್ನ ಕೋಣೆಗೆ ತೆರಳಿದಳು. ಆತ ನಿಜಕ್ಕೂ ಅಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ದಾರಾ? ಒಮ್ಮೊಮ್ಮೆ ಅವರು ಮಾಡಿದ್ದು ತಪ್ಪು ಅಂತ ಅನಿಸಿದರೂ ಮತ್ತೊಂದು ದೃಷ್ಟಿಕೋನದಿಂದ ನೋಡಿದಾಗ ಅವರ ತಾಯಿ ಮಾಡಿದ್ದು ಕೂಡ ತಪ್ಪೇ ಅಲ್ವಾ? ಮಗ ಮೊದಲೇ ಒಬ್ಬಂಟಿಯಾಗಿ ಕುಗ್ಗಿ ಹೋಗಿದ್ದಾನೆ ಅಂತ ತಿಳಿದ ನಂತರವೂ ಅವರನ್ನೇಕೆ ವಿದೇಶಕ್ಕೆ ಕಳುಹಿಸಿದ್ರು? ಏನೋ ತಾಯಿ ಹೃದಯ ಮಗನ ಭವಿಷ್ಯದ ಬಗ್ಗೆ ಚಿಂತಿಸಿ ಆ ರೀತಿ ತೀರ್ಮಾನ ತೆಗೆದುಕೊಳ್ಳುವಂತೆ ಪ್ರೇರೇಪಿಸಿರಬಹುದು. ಇದರಲ್ಲಿ ಯಾರದ್ದು ತಪ್ಪೋ ಯಾರದ್ದು ಸರಿಯೋ? ದೇವರ ದಯೆಯಿಂದ ಆ ತಾಯಿ ಮಗನ ಪುನರ್ಮಿಲನವಾದರೆ ಅಷ್ಟೇ ಸಾಕು. ಕ್ಷಮ ಮನಸ್ಸಿನಲ್ಲಿಯೇ ದೇವರನ್ನು ಬೇಡಿಕೊಂಡಳು. ಎಲ್ಲ ಯೋಚನೆಗಳನ್ನು ಬದಿಗೊತ್ತಿ ನೆಮ್ಮದಿಯಾಗಿ ನಿದ್ರಿಸಲೆಂದು ಚಾಪೆಯ ಮೇಲೆ ಉರುಳಿದಳು. ಕಣ್ಣು ಮುಚ್ಚಿದೊಡನೆಯೇ ಕೃಷ್ಣನ ಮುಖ ಕಣ್ಣ ಮುಂದೆ ಬಂದಂತಾಗಿ ಥಟ್ಟನೆ ಕಣ್ಣು ತೆರೆದಳು. ಆತ ಯಾರೋ ಏನೋ, ಪರಿಚಯವಾದ ಕೆಲವು ದಿನಗಳಲ್ಲಿಯೇ ಅವನೇಕೆ ನನ್ನನ್ನು ಇಷ್ಟೊಂದು ಆವರಿಸ್ತಾ ಇದ್ದಾನೆ?
ಪ್ರತಿ ಬಾರಿ ಆತನ ಮಾತುಗಳನ್ನು ಕೇಳುವುದಕ್ಕೆ ನನ್ನ ಮನಸ್ಸು ತವಕಿಸುತ್ತಿದೆ. ಅವಿನಾಶನೊಂದಿಗೆ ಸಲುಗೆಯಿಂದ ಅವನ ಕೈ ಹಿಡಿದು ಮಾತನಾಡುವಾಗ ಇರದಿದ್ದ ಭಾವನೆ ಕೃಷ್ಣ ನನ್ನ ಕೈ ಹಿಡಿದ ಕ್ಷಣ ಮಾತ್ರಕ್ಕೆ ನನ್ನನ್ನು ನನಗೇ ತಿಳಿಯದಂತೆ ವಾಲುವಂತೆ ಮಾಡ್ತದೆ. ಅಂದರೆ ಅವಿನಾಶನನ್ನು ನಾನು ಪ್ರೀತಿಸಲಿಲ್ವೇ? ಅದು ಕೇವಲ ಆಕರ್ಷಣೆ ಆಗಿತ್ತೆ. ಹಾಗಾದರೆ ಕೃಷ್ಣನ ಮೇಲಿನ ನನ್ನ ಭಾವನೆಯಾದರೂ ಏನು? ಹುಡುಗಿಯರೊಂದಿಗೆ ತಾನು ಸಲುಗೆಯಿಂದ ನಡೆದುಕೊಳ್ತಾ ಇದ್ದೆ ಅಂತ ಆತ ಹೇಳ್ತಾ ಇದ್ರೆ ಒಂದು ಕ್ಷಣ ನನ್ನ ಮನಸ್ಸೇಕೆ ಅಸೂಯೆಗೆ ಒಳಪಟ್ಟಿತ್ತು? ಕೃಷ್ಣನ ಬಗ್ಗೆ ಆಳವಾದ ಯೋಚನೆಯಲ್ಲಿ ಬಿದ್ದಿದ್ದ ಕ್ಷಮಾಳ ಮನಸ್ಸು ಸ್ಥಿಮಿತಕ್ಕೆ ಸಿಗದೆ ನೀರಿನಿಂದ ಹೊರಬಂದ ಮೀನಿನಂತೆ ವಿಲವಿಲನೆ ಒದ್ದಾಡಿತು. ಇತ್ತ ಕೃಷ್ಣನ ಮನಸ್ಸು ಕೂಡ ಯಾವುದೋ ಸೆಳೆತಕ್ಕೆ ಒಳಗಾದಂತೆ ಕ್ಷಮಾಳ ಬಗೆಗೆ ಚಿಂತಿಸತೊಡಗಿತ್ತು. ಅವತ್ತು ವಿದೇಶದಲ್ಲಿ ಸ್ನೇಹಿತೆ ಅಂತ ನಂಬಿ ಅವಳ ಕಾರಣದಿಂದಾಗೆ ಎಲ್ಲರೆದುರು ಅವಮಾನ ಅನುಭವಿಸಿದ ನಂತರ ಹುಡುಗಿಯರ ಸಹವಾಸವೇ ಬೇಡ ಅಂತ ನಿರ್ಧರಿಸಿದ್ದ ನನ್ನ ಕಣ್ಣಿಗೆ ಕ್ಷಮ ಯಾಕೆ ಕಂಡ್ಲು? ಅವತ್ತು ಆಕೆ ಹಾಡಿದ ಹಾಡು ಅದು ನನ್ನ ನೆಚ್ಚಿನ ಗೀತೆ ಅಂತ ಅವಳಿಗೆ ಮೊದಲೇ ತಿಳಿದಿತ್ತು ಅನ್ನೋ ಹಾಗೆ ಆಡಿದ್ಲಲ್ಲ. ಆ ಕಂಠ, ರಾಗ, ಭಾವನೆ ಈ ಹಿಂದೆ ಎಷ್ಟು ಬಾರಿ ಆ ಹಾಡನ್ನು ಕೇಳಿದ್ದೀನಿ. ಆದರೆ ಅವತ್ತು ಕ್ಷಮ ಹಾಡಿದ ಹಾಡು ನನಗಾಗಿಯೇ ಹಾಡ್ತಾ ಇದ್ದಾಳೇನೋ ಅನ್ನೋ ಹಾಗೆ ನನಗ್ಯಾಕೆ ಭಾಸವಾಯಿತು? ವಿದೇಶದಲ್ಲಿ ಅದೆಷ್ಟು ಅಂಗನೆಯರ ಸಹವಾಸ ಮಾಡಿದ್ದೆ. ಆದರೆ ಪ್ರೀತಿಯ ಭಾವನೆಯನ್ನು ತೋರಿಸಿಕೊಡೋದಕ್ಕೆ ಕ್ಷಮಳೆ ಬರಬೇಕಿತ್ತೆ. ಪ್ರೀತಿ, ಕ್ಷಮಾಳ ಮೇಲೆ ಪ್ರೀತಿ ನೆನೆಸಿಕೊಂಡೊಡನೆ ಅವನ ಮೈಮನವೆಲ್ಲ ಪುಳಕಿತಗೊಂಡಿತು. ಹಾಗಾದರೆ ನಾನು ಕ್ಷಮಾಳನ್ನು ಪ್ರೀತಿಸ್ತಾ ಇದ್ದೀನಾ? ಇರಬಹುದು. ಆದರೆ ಆಕೆಗೂ ನನ್ನ ಮೇಲೆ ಅದೇ ಭಾವನೆ? ಗೊತ್ತಿಲ್ಲ. ಆದರೆ ಪರಿಚಯ ಆದ ಕೆಲವು ದಿನಗಳಲ್ಲಿಯೇ ಒಬ್ಬ ಅಪರಿಚಿತನೊಡನೆ ಸಲುಗೆಯಿಂದ ಮಾತನಾಡಿದ್ಯಾಕೆ? ಆಕೆಯ ಗುಣವೇ ಹಾಗೆ ಇರಬಹುದಾ? ಅಥವಾ ನನ್ನನ್ನು ನೋಡಿ ಅನುಕಂಪದಿಂದ ಸ್ಪಂದಿಸಿದ್ರೋ ಹೇಗೆ? ಹೌದು, ಹಾಗೇನೂ ಆಗಿರ್ಬೋದು. ಸುಂದರವಾದ ಹೆಣ್ಣೊಬ್ಬಳು ಅಂಗವಿಕಲನನ್ನು ಪ್ರೀತಿಸೋದಕ್ಕೆ ಹೇಗೆ ಸಾಧ್ಯ? ಆಗಸದಲ್ಲಿ ಮಿನುಗೋ ನಕ್ಷತ್ರವನ್ನು ಹಿಡಿಯೋ ಪ್ರಯತ್ನ ಮಾಡದೆ ಅದನ್ನು ದೂರದಿಂದಲೇ ನೋಡಿ ಸಂತೋಷ ಪಡಬೇಕು. ತನ್ನಷ್ಟಕ್ಕೆ ತಾನು ಸಮಾಧಾನ ತಂದುಕೊಂಡು ತನ್ನ ಆಸೆಗಳಿಗೆ ಕಡಿವಾಣ ಹಾಕಿ ಮಲಗುವ ಪ್ರಯತ್ನ ಮಾಡಿದನು. ತಕ್ಷಣ ಏನೋ ನೆನಪಾದಂತಾಗಿ ಕ್ಷಮಾಳ ಮೊಬೈಲ್ ಸಂಖ್ಯೆಗೆ ಶುಭರಾತ್ರಿ ಎಂದು ಸಂದೇಶವನ್ನು ರವಾನಿಸಿದನು. ಅತ್ತ ಕಣ್ಣು ಮುಚ್ಚಿ ಮಲಗಲು ಪ್ರಯತ್ನಿಸುತ್ತಿದ್ದ ಕ್ಷಮಾಳಿಗೆ ಮೊಬೈಲ್ನ ಪರದೆಯ ಮೇಲೆ ಮೂಡಿದ ಅಕ್ಷರಗಳನ್ನು ಕಂಡು ಮುಖದಲ್ಲಿ ನಗು ಅರಳಿತು. ಶುಭರಾತ್ರಿ, ಸಿಹಿ ಕನಸು ಎಂದು ಮರು ಸಂದೇಶ ಕಳುಹಿಸಿ ಮೊಬೈಲನ್ನು ಬದಿಗಿಟ್ಟು ನಿದ್ರಾದೇವತೆಯ ತೆಕ್ಕೆಯಲ್ಲಿ ಬಂದಿಯಾದಳು. ಕೃಷ್ಣ ಹಾಗೂ ಕ್ಷಮಾಳ ನಡುವಿನ ಸ್ನೇಹಕ್ಕೆ ಪ್ರೀತಿಯ ಹೊದಿಕೆ ಆವರಿಸಿಕೊಳ್ಳುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ರೀತಿಯ ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.